ಚಿನ್ನು ಅಂದ ಅವು ಜಾಗ ಎನ್ನ ಜಾಗ ಉಂಡು ಪರ್ಸೆಂಟ್ ಜಾಗ ಓಲ್ಪ ಎಲ್ಲ ಡಿಕ್ಕಿ ಓಪನ್ ಸೀನಾ ಸೀನಾ ವೀಕ್ಷಕರೇ ಇದ್ರೊಳಗಡೆ ಲಭ್ಯವಿದೆ ಅಂತ ಯಾರಿಲ್ಲ ಅದ್ರೊಳಗೆ ಅರ್ಕಟ್ಟಾಗಿದೆ ಬೈ ಬೈ ಬನ್ನಿ ಸ್ನೇಹಿತರೆ ಇನ್ನೊಂದು ಬೆಚ್ಚು ಬಿಸ ವಿಡಿಯೋಗೆ ಸ್ವಾಗತ. ఏం చెప్తాను ఎక్స్పీరియన్స్ ఓ ಟಾಪ್ ಸ್ಪೀಡ್ పోయినాక ఎడ్డన్నా ಗೊತ್ತಾಪುಜ ಬ್ರೇಕಿಂಗ್ ಎಂಚ ಉಂಡು ಪನ್ಪಿನ ತಿಜ್ಜೆಂದೆ ಅತ್ತೆ ಚಿನ್ನು ಅಲ್ಲ ಕುಂಟು ಬರುಂಡಲ್ಲ ಬೊಕ್ಕ ನನೇ ರೈಡ್ ಬೈ ಲಾಂಗ್ ಬಾಯ್ ಜೋಗು ಬಾಯಾ ಹಾಂ ರೂಮ್ ಉಂಡಾ ಗೋವಾಗೆ ಬೋದು ಉಂತಾರೆ ಗಾಡಿ ಟೂ ವೀಲರ್ಡ್ ಅಂದ ಚಡ್ಡಿ ಪಾಡ್ದು ಐದು ಚಡ್ಡಿ ಕೊಂಜಿಡ ಇಡ್ಡತ್ತ ಇಂದು ಪೂರ ಅಪ್ಲೋಡ್ ಆಪುಂಡವ ಪಯ ಬಗ್ಗೆ ದಾದನ್ಪ ನಮ್ಮ ಪ್ರೇಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪಾತಿರ್ ದಾದನ ಎಕ್ಸ್ಪೀರಿಯನ್ಸ್ ಅವು ಎಚ್ ಸಿ ಎಕ್ಸ್ಪಲ್ಸ್ 200 ಟಾಪ್ ಸ್ಪೀಡ್ ಎತ್ತು ಪೋಪುಂಡು ಆಯ್ತಾ ಇಂಚ ಎಕ್ಸ್ಪೀರಿಯನ್ಸ್ ಇಂಚ ದೆಪ್ಪಲ್ಲಿ ಗಾಡಿ ಬರ ಅಂದ ಏತಾಪುಣ ಆನ್ ರೋಡು ಇತ್ತ ಕಮ್ಮಿ ಆತಂಡ ಜಾಸ್ತಿನೇ ಕೂಡ ಅಪ್ಪನ ಇತ್ತ ಮಾರಣ ಒಂದು 50 ಇಕ್ಕೊಂಡ ಅಪ್ಪಂಡ ಓ ಮೇಂಟೆನೆನ್ಸ್ ಪೂರ ಎಂಚ ಉಂಡು ಎಡ್ಡಂಡ ಎಂಚ 1,000 ಅಂತ ಆಯಿಲ್ ಚೇಂಜಿಗೆ ಎತ್ತು 1,000 ರೂಪಾಯಿ 2,000 ರೂಪಾಯಿ ಹಾಂ 500 ರೂಪೀಸ್ ಓನ್ಲಿ ಅಪ್ಪನ ಎಕ್ಸ್ಪಲ್ಸ್ ಪೂರಲ್ಲ ದೆಪ್ಪಲ್ಲಿ ಒಂದು ಶೋರೂಮ್ ಸರ್ವಿಸ್ ಹಾಂ 850 ಆತನಾ ತಿಂಗಳಲ್ಲ ಫುಲ್ ಪಂಡ ಒಂಜಿ ವರ್ಷಾಗ ಒಂದ್ಸಲ ದೀಂಡ ಹತ್ತು ಕೊರಡೆ ಆತ ಆಯ್ದಾನೆ ಗಾಡಿ ಉಂಟದಿನ್ ಇಂದು ಪುರ ಏರ್ನ ಗಾಡಿ ಟೋಲ್ ದಕಲ್ನ ಅದ ಓಹೋ ಅಂದ ಅವು ಜಾಗ ಎನ್ನ ಜಾಗ ಉಂಡು ಪರ್ಸೆಂಟ್ ಜಾಗ ಓಲ್ಪ ಬಲ್ಲ ಪೋಯ್ ತಜಿ ಪಾತ ಏನಪ್ಪ ಗಾಡಿ ಕನಪ್ಪ 400 ಕೂಡ ಒಲ್ಲ ಲಾಂಗ್ ಬಾಯ ಸುರತ್ಕಲ್ ಅಪ್ಪಣ ಎಕ್ಸ್ಪಲ್ಸ್ ದೆಪ್ಪಲ್ಲಿ ಆಯ್ತಾ ಪೂರೆಲ್ಲ ಇಂದು ಎಂಕೊಂಜಿ ಸೇಲ್ ಮೇಲೆ ತಂದಿಲ್ಲ ಎಕ್ಸ್ಪಲ್ಸ್ ಸೂಪರ್ ಉಂಟು ಕೀ ಹಾಂ ಕೊರು ಯಾನ್ ದೆಪ್ಪೆ ಗಾಡಿ ದೆಪ್ಪೆ ಸ್ನೇಹಿತರೆ ನೋಡುತ್ತಾ ಇದ್ದಾರೆ ವಿಡಿಯೋ ಅಯ್ಯೋ ಎಲ್ಲ ಡಿಕ್ಕಿ ಓಪನ್ ಸೀನಾ ಡಿಕ್ಕಿ ಓಪನ್ ಅರೆ ಗೊತ್ತೇಜಿ ಬಾಬಾ ಡಿಕ್ಕಿ ಓಪನ್ ಓಹೋ ಓಲ್ವಾ ಬಾಸ್ ಪಾಪ ಗಾಡಿ ನಿಲ್ಲಿಸಿದ್ರು ಇಷ್ಟೊತ್ತು ಇವಾಗ ರನ್ ಮಾಡಿದ್ರೆ ಇಲ್ಲೊಂದು ಗಾಡಿ ಟಾಟಾ ಪಂಚ್ ನಿಲ್ಲಿಸಿದ್ದಾರೆ ಬಟ್ ಅವ್ರು ಮೂವ್ ಮಾಡ್ಬೇಕಾದ್ರೆ ಡಿಕ್ಕಿ ಓಪನ್ ಇಟ್ಟದ್ದು ಗೊತ್ತೇ ಇಲ್ಲ ಅವರಿಗೆ. ಹೋ 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 ಅಂತೂ ಇಂತೂ ಇಲ್ಲಿ ಲಭ್ಯವಿದೆ ಫಾಸ್ಟ್ರಾಗಿ ಆ ಕಡೆ ಅನಿಸ್ತಾ ವೀಕ್ಷಕರೇ. ಇದ್ರೊಳಗಡೆ ಲಭ್ಯವಿದೆ ಅಂತ ಯಾರಿಲ್ಲ, ಅದ್ರೊಳಗೆ ಅರ್ಕಟ್ಟಾಗಿದೆ. ಬೈ ಸೀನಾ
हो टॉप स्पीड आहेत पण तुला ಜಾಸ್ತಿ ಮಿಸ್ ಆಗೋದು ಲೈಫಲ್ಲಿ. ಇದು ವಿಂಡ್ಶೀಲ್ಡ್ ಕೆಲವರು ಇನ್ನೂ ಹೈಟ್ ಕೊಡ್ತಾರೆ, ಅಂದರೆ ವೈಟ್ ಕೊಡ್ತಾರೆ. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಇದೆ. ಪೆಟ್ರೋಲು 2 ಪಿನ್ ಇದೆ. ಎಕ್ಸ್ಪಲ್ಸ್ ಶಾಕ್ ಅಬ್ಸರ್ವ್ ಸಕ್ಕತ್ತಾಗಿದೆ. ನಾವದೇ ಇಲ್ಲಿ ಟೋಲ್ ಹತ್ರ ಗಾಡಿ ನಿಲ್ಲಿಸಿ ಸ್ವಲ್ಪ ಒಂದೇ ಕಡೆಯಲ್ಲಿ ಇಬ್ಬರು ಹೋಯ್ತು. ಅಲ್ಲಾಗ ಸ್ವಲ್ಪ ಲೈಟಾಗಿ ಫುಡ್ ತಿನ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದೆ ನಾವು ಅಂತ ದೊಡ್ಡ ರೈಡ್ ಹೋಗ್ತಾ ಇಲ್ಲ, ಇವಾಗ ಶಾರ್ಟ್ ರೈಡ್ ಹೋಗ್ತಾ ಇದ್ದೀನಿ ಅಂತ. ಇದೇ ನೋಡಿ 100 ಹೋಗ್ಬೇಕಾದ್ರೆ ಫುಲ್ ವೈಬ್ರೇಷನ್ ಆಗುತ್ತೆ ಗಾಡಿ. ವೈಬ್ರೇಷನ್ ಅಂದರೆ ಫೀಲ್ ಬರುತ್ತೆ ನಿಮಗೆ, ಯಾಕಂದರೆ ಆಲ್ರೆಡಿ ಗಾಡಿ ಹೈಟ್ ಆಗಿದೆ ಮತ್ತು ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರೋ ಕಾರಣ ನಿಮಗೆ ಒಂದು ಫೀಲ್ ಬರುತ್ತೆ, ಅಂದರೆ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬಟ್ ನಿಜ ಆಗಲಿ ನಿಮಗೆ ಸ್ಪೋರ್ಟ್ಸ್ ಲುಕ್ ಇರುವ ಗಾಡಿಗಳಲ್ಲಿ ಅಷ್ಟು ನಿಮಗೆ ಗೊತ್ತಾಗಲ್ಲ, ಯಾಕಂದರೆ ಅದು ಏರೋಡೈನಮಿಕ್ ಶೇಪ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಆ ಶೇಪ್ ಇರೋದ್ರಿಂದ ನಿಮಗೆ ಆರಾಮ್ ಅನಿಸುತ್ತೆ ಆ್ಯಕ್ಚುಲಿ. ತಿರ್ಗಾ ಜಸ್ಟ್ ಮಿಸ್. ಹೂಗಳನ್ನೆಲ್ಲ ಎಲ್ಲೆಲ್ಲಿ ಮಾರ್ತಾವ್ರೆ ದೇವ್ರಿಗೆ ಇಡೋ ಕೆಸರು ಹತ್ರ ಅಲ್ಲೆಲ್ಲ ಇಟ್ಟು ಮಾರ್ತಾವ್ರೆ. ದೇವ್ರಿಗೆ ಹಾಕುವ ಹೂಗಳು ಶೋರೂಮಲ್ಲಿ ಇರ್ತವೆ. ಒಳ್ಳೊಳ್ಳೆ ಚಪ್ಪಲಿಗಳು, ದೇವ್ರಿಗೆ ಹಾಕೋ ಹೂಗಳು ರೋಡ್ ಸೈಡಲ್ಲಿ. ಏನು ಕಾಲ ಬಂತು. ಆ್ಯಕ್ಚುಲಿ ಮೊನ್ನೆ ಪ್ಲ್ಯಾನಿಂಗ್ ಇದ್ದದೇ ಬೇರೆ, ನಾವೊಂದು ಶೃಂಗೇರಿ ಹೊರನಾಡು ಒಂದು ಲೈಟಾಗಿ ಟೂರ್ ಹೋಗಿ ಬರೋಣ ಅಂತ ಅಂದ್ಕೊಳ್ತು. ಆದರೆ ಮಳೆ ಬರ್ತಾಯಿತ್ತು. ಆ್ಯಕ್ಚುಲಿ ಮಳೆ ಬಂದರೆ ಬೆಳಗ್ಗೆ ಹೊರಡೋ ಟೈಮಲ್ಲಿ ಮಳೆ ಬಂದರೆ ಮೂಡ್ ಬರೋಲ್ಲ. ಓಹೋ ಯಾಕಪ್ಪ, ಅವನಿಗೂ ದಾರಿ ಕೊಡಲ್ಲ, ಇವನು ಹೋಗಲ್ಲ. ನೋಡೋಣ ನಮ್ಮ ಹೀರೋ ಎಕ್ಸ್ಪಲ್ಸ್ ಟಾಪ್ ಸ್ಪೀಡ್ ಎಷ್ಟು ಅಂತ ಚೆಕ್ ಮಾಡೋಣ. ಒನ್ 124 ಹೋಯ್ತು. ಯಾಕಂದರೆ ಇದು ತುಂಬ ಹಳೇ ಎಕ್ಸ್ಪಲ್ಸ್, ಒಂದು 3 ಇಯರ್ಸ್ ಆಗಿದೆ, 2 or 3 years ಆಗಿದೆ. ಬಟ್ ಈ ಚೈನ್ ಎಲ್ಲ ನಿಮಗೆ ಕರೆಕ್ಟ್ ಮೇಂಟೈನ್ ಇಲ್ಲದ್ರೆ ನಿಮಗೆ ಟಾಪ್ ಸ್ಪೀಡ್ ಹೊಡಿ ಸ್ವಲ್ಪ ಕಷ್ಟ ಹೇಳ್ಬೋದು. ನನ್ನ ಫೇವ್ರೆಟ್ ಗಾಡಿ ಕಾಣಿಸ್ತಾ ಇದೆ ಮುಂದೆ, ತಾರಲ್ಲಿ ಇವಾಗ 5 door ಬಂದಿದೆ. ಅದು ನೋಡೋಕೆ ಚೆನ್ನಾಗಿದೆ, ಬಟ್ ಸೈಡ್ ವ್ಯೂ ಸ್ವಲ್ಪ ತೂಫಾನ್ ಇದೆಯಲ್ಲ, ಸ್ಪೋರ್ಟ್ಸ್ ಗಾಡಿ ಆಗಿ ಕಾಣುತ್ತೆ. ಇದೇ ನೋಡೋಕೆ ಸ್ವಲ್ಪ ಲುಕ್, ಬಟ್ ಇದರಲ್ಲಿ ಫ್ಯಾಮಿಲಿ ಸ್ವಲ್ಪ ಹೋಗೋದು ಕಷ್ಟ, ಯಾಕಂದರೆ ಫ್ರಂಟ್ ಸೀಟ್ ಫೋಲ್ಡ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಹೋ ನಮ್ಮ ಕಂಪೇರ್ ಮಾಡಿದ್ರೆ ಅದಲ್ಲಿ ಬ್ರೇಕಿಗಿಂತ ನಮ್ಮ ಎಕ್ಸ್ಪಲ್ಸ್ ಸ್ವಲ್ಪ ಜಾಸ್ತಿ ಹಿಡಿತು ಅಂತ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಹೋಗೋದು 80-100 ಸ್ಪೀಡ್, ಅದರಲ್ಲಿ ಹಂಗಾಗಲ್ಲ. ಅದರಲ್ಲಿ ನೀವು ಹೊಡಿತೀನಿ ಅಂತ ಹೇಳಿದ್ರೆ 120, 140, 150 ಹೋಗ್ತೀರಾ. ಆವಾಗ ನಿಮಗೆ ಬ್ರೇಕಿಂಗ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ.